ಯಾಕೆ ಅನುಮಾನ ಇದೆಯಾ ನಿಮಗೆ? ಯಾರಿಗೆ ಅನುಮಾನ ಇದೆ ಹೇಳ್ರಿ? ನಿಮಗಿದೆಯೇನ್ರಿ? ನಿಮಗಿದೆಯಾ ಅನುಮಾನ? Why are you asking that question? If you have a doubt, ask me. If you don't have a doubt, just keep going. ಕೊಡ್ಲಿ. ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಾಗ ಏನು ಪ್ರಪಂಚ ಬಿದ್ದೋಗುತ್ತೇನ್ರಿ? ಗವರ್ನರ್ ಸ್ಯಾಂಕ್ಷನ್ ಕೊಟ್ರೆ ನಾವು ಅದನ್ನ ಕಾನೂನಾತ್ಮಕವಾಗಿ ಹೆದರಿಸ್ತೇವೆ. ಸಾರಿ, ಯಾವ ನೈತಿಕ? ಸುಳ್ಳು ಹೇಳ್ಬಿಟ್ಟು ನೀವು ನೈತಿಕ ಅಂದ್ಬಿಟ್ರೆ ಹೇಳಿರೋದೇ ಸುಳ್ಳು. ನೈತಿಕ ಏನ್ ಬರುತ್ತೆ ಅದಕ್ಕೆ? ಹೌದು, ಅದನ್ನ ನಾನು ಹೇಳಿದ್ದು ಮೊದಲೇ ಹೇಳಿದ್ನಲ್ಲ, ನಾನು ರಾಜ್ಯಪಾಲರ ಕಚೇರಿಯನ್ನ ದುರುಪಯೋಗ ಮಾಡ್ತಾರೆ ಅಂದ್ರೆ ಇನ್ನೇನು? ನೋಡಿ, ಈ ದೇಶದಲ್ಲಿ ಕಾನೂನಿನ ಪ್ರಕಾರ ಸಂವಿಧಾನಾತ್ಮಕವಾಗಿ ಆಡಳಿತ ನಡಿಬೇಕು. ಒಬ್ಬ ಎಲೆಕ್ಟೆಡ್ ಮುಖ್ಯಮಂತ್ರಿಗೆ ನೀವು ನೋಟಿಸ್ ಕೊಡುವಾಗ, ಶೋಕಾಸ್ ನೋಟಿಸ್ ಕೊಡುವಾಗ ಎಷ್ಟರ ಮಟ್ಟಿಗೆ ನಿಮಗೆ ಕನ್ಫರ್ಮೇಷನ್ ಇರಬೇಕು? ಏನಾದರೂ ಕೂಡ ಪ್ರಕರಣ ಆಗಿದೆ, ಕಾನೂನಿನ ವಿರುದ್ಧವಾಗಿ ಕಾನೂನು ಬಾಹಿರವಾಗಿ ಕೆಲಸ ನಡೆದಿದೆ ಅನ್ನೋದು ಕನ್ಫರ್ಮ್ ಆಗಬೇಕಲ್ವಾ? ಒಬ್ಬ ವ್ಯಕ್ತಿ ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತಾನೆ, ಆಯ್ತಾ? ರೆಪ್ರೆಸೆಂಟೇಷನ್ ಕೊಟ್ಟರೆ ಇವತ್ತು 26ನೇ ತಾರೀಕು ಬೆಳಗ್ಗೆ ಕೊಡ್ತಾನೆ, ಸಾಯಂಕಾಲ 6 ಗಂಟೆಗೆ ನೀವು ಮುಖ್ಯಮಂತ್ರಿಗೆ ನೋಟಿಸ್ ಕೊಡ್ತೀರಾ. ಮಧ್ಯಾಹ್ನ ಚೀಫ್ ಸೆಕ್ರೆಟರಿ ಹೋಗಿ ಎಕ್ಸ್ಪ್ಲನೇಷನ್ ಕೊಟ್ಟು ಎಲ್ಲ ಡೀಟೇಲ್ಸ್ ಕೊಟ್ಟು ಬಂದಿದ್ದಾರೆ. ಅವರು ಈ ಕಡೆ ಬಂದ್ರು, ಅವರು ನೋಟಿಸ್ ಕೊಟ್ಟರು, ಆಯ್ತಾ? ಅದಕ್ಕೆ ನಮ್ಮ ತಕರಾರಿಲ್ಲ, ನೀವು ಕೊಟ್ಟಿದ್ದಕ್ಕೆ ನಮ್ಮ ತಕರಾರಿಲ್ಲ. ಬಟ್ ಹ್ಯಾವ್ ಯು ವೆರಿಫೈಡ್? ಚೀಫ್ ಮಿನಿಸ್ಟ್ರಿಗೆ ಒಂದು ಶೋಕಾಸ್ ಕೊಡಬೇಕಾದ್ರೆ ನೀವು ಅದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಆ ಪ್ರಕರಣ ಆಗಿದೆ, ಕಾನೂನು ಬಾಹಿರವಾಗಿ ಕೆಲಸ ಆಗಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ? ಎಟ್ ಅಷ್ಟಾದರೂ ಕೂಡ ನಾವು ಅವರಿಗೆ ನೋಡಿ, ನೀವು ಮಾಡಿರೋದು ತಪ್ಪು ನಿರ್ಧಾರ ಮಾಡಿದ್ದೀರಾ, ಇದನ್ನ ವಾಪಸ್ ತಗೊಳ್ಳಿ, ಆ ವ್ಯಕ್ತಿ ಯಾರು ಬರ್ಕೊಂಡಿದ್ದಾನೆ ಅದನ್ನ ರಿಜೆಕ್ಟ್ ಮಾಡಿ ಅಂತೇಳಿ ಕ್ಯಾಬಿನೆಟ್ ಅಡ್ವೈಸ್ ಮಾಡಿದೆ. ಅದಕ್ಕೆ ಅವಕಾಶ ಇದೆ ಕಾನೂನಲ್ಲಿ. ಕ್ಯಾಬಿನೆಟ್ ಹ್ಯಾಸ್ ದಿ ರೈಟ್ ಟು ಅಡ್ವೈಸ್ ದಿ ಹಾನರಬಲ್ ಇಸ್ ಎಕ್ಸಲೆನ್ಸಿ ದಿ ಗವರ್ನರ್. ಮಾಡಿದ್ದೇವೆ, ಅದನ್ನ ಕೇಳಬೇಕು ಅವರು. ಆದರೆ ಕೇಳಿದ್ದಾರಾ ಇನ್ನು ಕೇಳಿಲ್ವಾ ಗೊತ್ತಿಲ್ಲ ನನಗೆ. ಇನ್ನು ಕೂಡ ಅವರು ಯಾವ ಆಕ್ಷನ್ ತಗೊಂಡಿಲ್ಲ. ಒಂದು ವೇಳೆ ಅವರು ನೀವು ಹೇಳಿದಾಗೆ ಸ್ಯಾಂಕ್ಷನ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ, ಅಂದರೆ ನಮ್ಮ ಅಡ್ವೈಸ್ ಕೇಳಿಲ್ಲ ಅಂತ ಆಯ್ತಲ್ಲ, ಆಗ ನೆಕ್ಸ್ಟ್ ಏನು ಅಂತ ಕೇಳ್ಬೋದು ನೀವು. ಒಂದು ವೇಳೆ ಸ್ಯಾಂಕ್ಷನ್ ಕೊಟ್ಟರು, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಟ್ಟರು ಅಂದರೆ ನಾವು ಕಾನೂನಾತ್ಮಕವಾಗಿ ಅದನ್ನು ಫೈಟ್ ಮಾಡಲೇಬೇಕಲ್ಲ. ನಾವು ಕೋರ್ಟಿಗೆ ಹೋಗ್ತೇವೆ, ನೋಡಿ ರಾಜ್ಯಪಾಲರು ತಪ್ಪು ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ತೀವಿ. ಒಂದು. ಎರಡನೇದು, ದೇರ್ ಆರ್ ಎಂಪ್ಟಿ ನಂಬರ್ ಆಫ್ ಕೇಸಸ್. ನಿರಾಣಿ ಕೇಸ್ ಇದೆ, ಶಶಿಕಲಾ ಜೊಲ್ಲೆ ಅವ್ರ ಕೇಸ್ ಇದೆ, ಇನ್ನು ಸೋ ಮೆನಿ ಕೇಸಸ್ ವಿಚ್ ಆರ್ ಪೆಂಡಿಂಗ್ ಫಾರ್ ಸ್ಯಾಂಕ್ಷನ್. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆಯವರು ಅವ್ರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೆ ಯಾಕೆ ಕೊಡಲಿಲ್ಲ ನೀವು? ಇನ್ನುವರೆಗೂ ಕೊಟ್ಟಿಲ್ಲ. ಏಕಾಏಕಿಯಾಗಿ ಅಬ್ರಹಾಂ ಕೊಟ್ಟರು ಅಂತ ಹೇಳ್ಬಿಟ್ಟು 24 ಗಂಟೆ ಒಳಗಾಗಿ ನೀವು ಮುಖ್ಯಮಂತ್ರಿಗೆ ಕೊಡ್ತೀರಾ ನೋಟಿಸು, ಅವರುಗಳಿಗೆಲ್ಲ ಯಾಕೆ ಕೊಡಲಿಲ್ಲ? ಇನ್ನುವರೆಗೆ ಕೊಟ್ಟಿಲ್ಲ. ಸೊ ದಟ್ ಮೀನ್ಸ್ ಎಲ್ಲೋ ಒಂದು ಕಡೆ ನೀವು ಯಾರೋ ಏನೋ ನಿಮಗೆ ಅವರು ಹೇಳಿದ್ರಲ್ಲ ಕೈಗೊಂಬೆ ಅಂತ, ಆ ಥರ ನೀವು ನಡ್ಕೊಳ್ತಾ ಇದ್ದೀರಿ ಎನ್ನುವಂಥ ಅಭಿಪ್ರಾಯ ಬರ್ತದೆ ಸ್ವಾಭಾವಿಕವಾಗಿ. ಇರ್ಬೋದು. ಅವರು ಈಸ್ ಅನ್ ಅಡ್ವೊಕೇಟ್, ಈಸ್ ಎ ಸಿಟಿಸನ್ ಆಫ್ ದಿಸ್ ಕಂಟ್ರಿ, ಹಿ ಹ್ಯಾಸ್ ಎವ್ರಿ ರೈಟ್. ಅವ್ರು ಮಾಡಿದ್ದಾರೆ. ಅದನ್ನು ವೆರಿಫೈ ಯಾರು ಮಾಡೋರು? ಗವರ್ನರ್ ಆಫೀಸ್ ಮಾಡಬೇಕು. ಅಬ್ರಾಮ್ ಯಾರು, ಆ ವ್ಯಕ್ತಿ ಏನು, ಹಿಂದೆ ಇಂಥದ್ದೆಲ್ಲ ಮಾಡಿದ್ರಾ? ಹಿಂದೆ 16 ಜನಕ್ಕೆ ಸ್ಯಾಂಕ್ಷನ್ ಕೇಳಿದ್ದಾರೆ ಅವರು. 16 ಜನದ ಮೇಲೆ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದನ್ನ ವೆರಿಫೈ ಮಾಡ್ಕೊಂಡಿದ್ರೆ ಗವರ್ನರು, ಐ ಥಿಂಕ್ ದ ಆನ್ಸರ್ ವುಡ್ ಹ್ಯಾವ್ ಬೀನ್ ದೇರ್. ಯಾವುದನ್ನ? ಹೌದಾ? ನಿಮ್ಮ ಜಿಲ್ಲೆಗೆ ಸಿಗ್ಬೋದು.
ನಿಮ್ಮ ಆಸೆ ಯಾರಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ ನನಗೆ. ಜಿಲ್ಲೆನಲ್ಲಿ ತುಮಕೂರು ಜಿಲ್ಲೆನಲ್ಲಿ ಯಾರು ಆ ಸಂದರ್ಭನೇ ಬಂದಿಲ್ಲಲ್ರಿ. ಆ ಸಂದರ್ಭ ಬಂದಿಲ್ಲ. ಈಗ ಒಂದು ವೇಳೆ ಯಾಕೆ, ಆ ವೇಳೆ ಬಂದಾಗ ಹೇಳೋಣ.